ಕೊಟ್ಟಿದ್ದು. ಅಂದ ಕೂಡಲೇನ ಅದನ್ನು ನುಚ್ಚು ಮಾಡ್ಕೊಂಡು ತುಂಬಯ್ಯವ ನುಚ್ಚು ಮಾಡ್ಕೊಂಡು ಆ ಒಲೆ ಮ್ಯಾಗ ನುಚ್ಚು ಮಾಡ್ಕೊಂಡು ಆ ಗಡಿಗೆ ಹಿಂಗೆ ತೊಗೊಂಬಂದ್ರು. ಯವ್ವ ನನ್ನ ತಲೆ ಮ್ಯಾಗ ಇಡೋದು, ತಲೆ ಮ್ಯಾಗ ಇಡೋದು. ನಿಮ್ಮ ಮಗಂದು ಹೇಳ್ತೀನಿ, ಸತ್ಯಕ್ಕೆ ದೇವ್ರು ಎಂಥ ಶಕ್ತಿ ಕೊಡ್ತಾನೆ ಅಂತ ನೋಡ್ಕೊರಿ. ನನ್ನ ತಲೆ ಮ್ಯಾಗ ಹಿಡಿಯವ ಯಪ್ಪ ಸುಡ್ತೈತೆ ಅದು. ಇಲ್ಲಲ್ಲವ ಇಡು ನನ್ನ ತಲೆ ಮ್ಯಾಗ, ಇಡು ನನ್ನ ತಲೆ ಮ್ಯಾಗ ಅಂದ. ಅಂದ ಕೂಡಲೇನ ಹುಟ್ಟೈತೆವ ಐತೆ ತೊಗೊಂಬ 5 ಸುತ್ತು ಹಾಕಿ ಈ ಕಡೆಗೆ ಬಡ್ದು ಬಿಡವ. ಯಪ್ಪ ನುಚ್ಚು ನಿನ್ನ ಮ್ಯಾಗ ಬಿಟ್ಟು ಸುಡ್ತೈತಿ, ಮೊದಲ ತಲೆ ಸುಡಾಕತ್ತೈತಿ, ಮತ್ತಿನ ಅದೊಟ್ಟು ಹಿಂಗೆ ಸುಡ್ತೈತಿ, ಹ್ಯಾಂಗೆ ಬ್ಯಾಡ್ಯಪ್ಪ ನಿಮ್ಮ 5 ಸುತ್ತು ಹಾಕಿ ಬಡ್ದಾರ ಬಡಿಯ. ನಾ ಈ ಕಡೆ ಹೊರಗೆ ನಿನ್ನ ಮನೆ ಕಡೆ ಹೊರಗೆ ನಿಂದಿರ್ತೀನಿ, ಬಡ್ದು ಆ ಮನೆ ಕಡೆ ಹೊರಗಿನ ಬಾಜು ಬಾಗಲ್ದಾಗ ಒಳಗೆ ನಿಂತು ಹೊರಗಿನ ಬಡ್ದು ಬಿಟ್ಟ. ಮಣಿ ತುಂಬ ಮುತ್ತ ರತ್ನ ಬೆಳಕು ಬಿತ್ತು, ಮುತ್ತು ರತ್ನ ಬೆಳಕು ಬಿತ್ತು. ಆಕೆ ಕಿಟಕಿ ಕೂತು ನೋಡ್ತಿದ್ದಳಲ್ಲ ಸಣ್ಣಾಕಿ, ಅಯ್ಯ ಇದೇನು ದೊಡ್ಡ ಆಗದ ಅಂದ್ರೆ ಈ ಊರು ಏನಾರು ಸಿಗ್ಲಿಕ್ಕೆ ಮುಂದಿನ ಊರಿಗೆ ಹೋಗಿ ಏನಾರು ಕರ್ಕೊಂಬರ್ತೀನಿ ಇಟ್ಟ ಅದಲ್ಲ ಏನು ದೊಡ್ಡ ಆಗದ ಅಂದ್ರೆ. ಅಂದ ಕೂಡಲೇಣ ಮತ್ತೆ ಕೇಳ್ತಿ ಮಣಿಯಾಗ ಗಡ್ಗೆ ದೊಡ್ಡ ಹುಟ್ಟು ತಂದಿದ್ದು, ಗಡ್ಗೆ ಮಾಡಿ ಇಟ್ಟಿದ್ದು, ನುಚ್ಚು ಹೊಡೆದು ಇಟ್ಟಿದ್ದು, ಎಲ್ಲ ತಯಾರು ಮಾಡಿ ಇಟ್ಟಿದ್ದಳಿಕೆ. ಗಂಡ ಗಳಕ್ಕೆ ಹೋಗಿ ಬರ್ತಿತ್ತು. ಎಟ್ಟತ್ತದ ಏನು ಕೇಳ್ತಿಲ್ಲಪ್ಪ ಯಾಕಂದ, ಹೋಗಿ 5 ಕರ್ಕೊಂಬ ಹೋಗಂದ. 5 ಕರ್ಕೊಂಬಂದು ಒಬ್ಬ 5 ಕಟ್ಟ ಮಾಡಿಸ್ಕೊಂಡು ನಾದಿಗಾರ ಮನೆ ಮುಂದೆ ಕಟ್ಟ ಮಾಡಿಸ್ಕೊಂಡು ಹೊಂಟಿದ್ದ. ಗುರುಗಳೇ ಅಂದ, ಯಾಕೆ ನಮ್ಮ ಮನೆಗೆ ಬರ್ಬೇಕಂತ ನಮ್ಮ ಹೆಣ್ಮಕ್ಳು ಕರ್ದಾರ ಬರ್ಬೇಕು ನೀವು. ಹೌದಾ ಬೇಷ್ ಹತ್ತು ನಡಿ ಮರ ಅಂತ ಹೇಳ್ಕೊಂಡು ಹಗರ್ಕ ಅವ್ರ ಮನೆಗೆ ಹೊಂಟ. ಜೋಳ ನೀಡಕ್ಕೆ ಬಂದಳು, ಸೆರಗು ಹೊಡ್ದ. ಎಂದ ಕಣ್ಣಿ ಇಲ್ಲ ನಿಮ್ಮ ಮನ್ಯಾಗ ಕಲ್ಲು ಐತಿಲ್ಲ ಅಂತ ಕೇಳ ಅಂದಳು. ನಿಮ್ಮ ಮನ್ಯಾಗ ಕಲ್ಲು ಐತಿಲ್ಲ ಅಂದ. ಹೊಡ್ಕೊಂಬಂದಳು ನೀಡಕ್ಕೆ ಬಂದು, ನಿಮ್ಮ ಮನ್ಯಾಗ ಗಡಿಗೆ ಐತಿಲ್ಲ ಅಂತ ಕೇಳು. ಅಟ್ಟ ಕೊಡುವಂಗೆ ಕಾಣ್ತಾರಂತ ಅವ್ನು ಸ್ವಾಮಿ, ಅಟ್ಟ ಕೊಡುವಂಗೆ ಕಾಣ್ತಾನೆ. ಆಯ್ತಲ್ಲ ನಿಮ್ಮ ಮನ್ಯಾಗ ಗಡಿಗೆ ಅಂತ ಆಯ್ತು ರೀ ಅಂದ ಕೂಡಲೇಣ ನಿಮ್ಮ ಮುಂದೆ ಹೇಳ್ತೀನಿ ಅಟ್ಟ ಕೊಡ್ತಾ ತಿಳ್ಕೊಂಡು ಹೋಯ್ತು. ಒಲೆ ಮ್ಯಾಗ ಇಟ್ಟಿದ್ರು ನುಚ್ಚಾಕಿ ತಿರ್ಕೊಂಡು ತೊಗೊಂಡು ಬಂದಳು. ದೋತ್ರ ಪಾಟ್ಯಾಗ ಹಿಡ್ಕೊಂಡು ಅವ್ನು ಸ್ವಾಮಿ ಹಿಡ್ಕೊಳಕ. ಅಯ್ಯ ಏನ ಸ್ವಾಮಿ ನೀ ತಲೆ ಮ್ಯಾಗ ಇಡೋಣ ಅಂದ್ರು. ಯಾವಾಗ ಸುಡ್ತೈತಿ ಹಂಗೆ ಮಾಡಲಿ ಅಂದ. ತಲೆ ಮ್ಯಾಗ ಇಡೋಣ ಅಂದ್ರೆ ತಲೆ ಮ್ಯಾಗ ಇಡೋದು ಅದು ಹಂಚ್ಕೂತ ತಲೆ ಮ್ಯಾಗ ಇಡುವ ಅಂತು. ಹೋಗಿ ತಲೆ ಮ್ಯಾಗ ಇಟ್ಟು ಹುಟ್ಟು ತೊಗೊಂಡು ಸುತ್ತಾಕಿ ಬಡ್ದು ಬಿಟ್ಲು. ಅವು ಸ್ವಾಮಿ ಮೈ ತುಂಬ ಹುಟ್ಟು ಬಿದ್ದು ಬಿಡ್ತಿ. ಹಂಗೆ ಅವರು ಹಂಗಾದ್ರು, ಭಕ್ತಿ ಮಾಡೋರು ಹಿಂಗಾದ್ರು, ಧರ್ಮಕ್ಕೆ ಯಾವಾಗಲೂ ದೇವ್ರು ಇರ್ತಾನೆ. ಅಣ್ಣೆ ಮಾಡಬೇಡ, ಅಣ್ಣೆ ಕಳಗಾಲ ಅಂತೇಳಿ ಯಾವಾಗಲೂ ಇರ್ತೈತಿ. ಒಬ್ಬರ ಮನೆಗೆ ಕೆಡ್ಸೋ ಉದ್ಯೋಗ ಮಾಡಬೇಡ್ರಿ, ಧರ್ಮಲೇ ಇರ್ರಿ ಅಂತ ಹೇಳ್ತಾ ಒಂದಿಷ್ಟು ಮಂದಿ ಒಂದಿಬ್ಬರು ಗಂಡ ಹೆಂಡತಿ ಸಿರ್ಸಲ್ಗೆ ಹೊಂಟಿದ್ರು ದೇವ್ರಿಗೆ. ಸಿರ್ಸಲ್ಗೆ ಹೊಂಟಾಗ ಹೂವಾಸು ತಿರ್ಕೊಂಡು ಒಂದು ಬ್ರಾಹ್ಮಣರ ಮುದುಕಿತ್ತು. ಅವರಿಬ್ಬರು ಗಂಡ ಹೆಂಡತಿ ನಡ್ಕೋತ ಹೊಂಟಿದ್ರು. ಸಿರ್ಸಲ್ಗೆ ಹೋಗಿ ಮುಂದೆ ಆ ಮುದುಕಿ, ಅಪ್ಪ ನೀವು ಸಿರ್ಸಲ್ಗೆ ಹೋಗಿರತ್ತೇಳಿ ಏನು ಮಾಡ್ಯಾಳ ಅಂದ್ರೆ ಆ ಮುದುಕಿ ಅವ್ರಿಗಿಬ್ಬರಿಗೆ ಹೋಳ್ಗೆ ಮಾಡಿ ಊಟಕ್ಕೆ ಹಾಕಿಳು. ಹೋಳ್ಗೆ ಮಾಡಿ ಊಟಕ್ಕೆ ಹಾಕಿಳು. ಆ ಹೋಳ್ಗೆ ಭಾಳ ಸೇಯಿದ್ದು, ಹೋಳಿಗೆ ಭಾಳ ಸೇಯಿದ್ದು. ಊಟ ಮಾಡಿ ಎಲ್ಲ ಹೋಗಿ ದೇವ್ರಿಗೆ ಹೋಗಿ ಎಲ್ಲ ಮಾಡಿ ಬಂದರು. ಮುಂದೆ ಏನು ಹೇಳ್ದ, ಮಾನ್ಯ ಗಂಡು ಹೆಂಡತಿಗೆ ಹೇಳ್ದ, ಮಾನ್ಯ ಬ್ರಾಹ್ಮಣರ ಮುದುಕಿ ಹೋಳ್ಗೆ ಏನು ಚಂದ ಮಾಡಿತ್ತು, ನೀನು ಅಂತ ಹೋಳ್ಗೆ ಮಾಡಿ. ಅಯ್ಯೋ ಹೋಗ್ಯಾರ ಹೋಗಿ ಮಾಡಿ ಹೋಗಿ ನಾ ಹೋಳ್ಗೆ ಮಾಡ್ತೀನಿ ನಾನು, ಹೋಳ್ಗೆ ಮಾಡ್ತೀನಿ ಅಂತ ಹೇಳಿ ಕೇಳಿದ. ಬ್ಯಾಳಿಗೆ ಹಾಕಿಳು, ಹೂರ್ಣ ಅರ್ದಳು, ಹಿಟ್ಟು ನಾದಿಳು, ಎಲ್ಲ ಮಾಡಿದಳು. ಎಲ್ಲ ಮಾಡಿ ಕೇಳಿಂದ ಆ ಹೆಣ್ಮಾಡಿ ಏನು ಮಾಡಕತ್ತಿಳು ಅಂದ್ರು, ಆ ಕಣಕದಾಗ ಹೂರ್ಣ ಇಟ್ಟು ಹೋಳ್ಗೆ ಮಾಡಿದ್ರೆ ಹೋಳ್ಗೆ ಹಾಕಿದ್ದು ಅಣ್ಣ. ಆಕೆ ಏನು ಮಾಡ್ದು, ಹೂರ್ಣದಾಗ ಕಣಕ ಇಡಾಕಿ ಹೋಳ್ಗೆ ಮಾಡಾಕಿ ಹೋಳ್ಗೆನೇ ಬರ್ತಿರಾಕಿಲ್ಲ. ಹಿಂಗೆ ಮಾಡಿ ಏನು ಮಾಡಿಳು. ಆ 5 ಮುದುಕಿ ಬ್ರಾಹ್ಮಣರ ಮುದುಕಿ ತಲೆ ಬೋಳ್ಸ್ಕೊಂಡಿತ್ತು. ಆ ತಲೆ ಬೋಳ್ಸ್ಕೊಂಡ್ರೆ ಹೋಳಿಗೆ ಬರುವಂಗೆ ಕಾಣ್ತಾವ ಅಂತೇಳಿ ನಾದಿಗೆಯವ್ರು ಅವ್ನ ಮನೆ ಮುಂದೆ ವಾಳ, ಏಯಪ್ಪ ಬಾಯಿಲಿ ನಾನು ತಲೆ ಬೋಳ್ಸ್ಬ ಯಾಕೆ ಬೇ ಅಂದ. ಯಪ್ಪ ನಾ ಹೋಳ್ಗೆ ಮಾಡ್ಬೇಕಪ್ಪ ತಲೆ ಬೋಳ್ಸ್ಬ ಅಂದ. ತಲೆ ಬೋಳ್ಸ್ಕೊಂಡ್ಳು, ಕರ ತಲೆ ಬೋಳ್ಸ್ಕೊಂಡ್ಳು. ಆ ಗಂಡಂದೊಂದು ಗಳಿಗೆ ಮೇಲೆ ದೋತಿತ್ತು, ಅದನ್ನು ಉಟ್ಕೊಂಡು ಮತ್ತೆ ಹೋಳ್ಗೆ ಮಾಡ್ಯಾಕವಾಳ. ಅದು ಕಣಕದಾಗಿಟ್ಟು ಹೂರ್ಣ ಇಟ್ಟಿದ್ರೆ ಯಾಕಿತ್ತು, ಆ ಹೂರ್ಣದಾಗ ಕಣಕ ಇಡಾಕಿ ಹೋಳ್ಗೆ ಮಾಡಾಕ ಅದು ಬೆಲ್ಲಣಿಗೆ ಎತ್ತಿ ಹೋಗಿ ಕೆಟ್ಟು ಬಿಡು. ಹಿಂಗೆ ಮಾಡಕ್ಕೆ ಹತ್ತಿಳು. ಗಂಡ ಆಷಾಢದಿಂದ ಗಳೆ ಹೊಡೆದು ಮನೆಗೆ ಬಂದ. ಬಾರ ಎಟ್ಟೊತ್ತ ಬಾ ಅಂತ ಅವ ಹೇಳ್ತಿದ್ದ. ನಮಸ್ಕಾರ ರೀ ಅಮ್ಮಾರ ಅಜ್ಜಿಯಾರ ಯಾವಾಗ ಬಂದಿರಿ, ಬ್ರಾಹ್ಮಣರ ಮುದುಕಿನೇ ಮಾಡಿದ್ದವ. ಅಜ್ಜಿಯಾರ ಯಾವಾಗ ಬಂದಿರಿ ಅಂತ, ಏನು ಅಜ್ಜಿ ಅಲ್ಲ ಬಾಣ ನೀನು ಏತಿದ್ದೀನಿ ಅಂದ. ಹಿಂಗ್ಯಾಕೆ ನೀನು ಆಕಾರ ಅಂದ. ಹೋಳ್ಗೆ ಮಾಡೋ ಸಂಬಂಧ ಹಿಂಗಾಗಿಲ್ಲ, ಹೋಳ್ಗೆ ಮಾಡೋ ಸಂಬಂಧ ಹಿಂಗಾಗಿಯ ಅಂತ. ಹ್ಯಾಂಗ
ಹೆಂಗೆ ಮಾಡಿದಿ? ಹಿಂಗೆ ಮಾಡೀನಿ ಅಂದ. ಹಿಂಗಿದ್ರೆ ಮಾಡಿ ಅಲ್ಲ ಬರ್ತಲ್ಲಿ ದೇವ್ರು ಬುದ್ಧಿ ಕೊಟ್ಟಿದ್ದ. ಗಾಂಡ್ ಹೆಂಗೆ ಹುಚ್ಚರಿ ಇಲ್ಲಿ ಅಡ್ಡಾಡಿ ಗಾಂಡ್ ಸೆನೆ ಇರ್ತಾನಂತಾರೆ, ಸುಳ್ಳಲ್ಲ ಅದು. ಹಂಗೆ ಯಾಕೆ ಮಾಡಿದೆ? ಹೆಂಗೆ ಮಾಡಿದೆ? ಹಿಂಗೆ ಮಾಡಿ ಮತ್ತು ಒಮ್ಮೆ ಕಣಕದಾಗ ಹೂರ್ಣ ಇಟ್ಟು ಮಾಡಬೇಕು ನೋಡ್ಬೇಕು ಅಂದ. ಅಯ್ಯೋ ನಿನ್ನ ಕರ್ದ ನನಗೆ ಬರೋದಿಲ್ಲ ಅದಂತ ಕಣಕದಾಗಿಟ್ಟು ಮಾಡಿ ಹೋಳ್ಗೆ ಮಾಡಕತ್ತೀವಿ. ನಾ ಎಲ್ಲಿ ಹೋಗಿ ನಾದ್ಗಾರ ಮನೆಗೆ ಹೋಗಿ ತೆಲಿ ಬೋಡ್ಸೊಂಬರ್ತೀವಿ, ಹೋಳ್ಗೆ ಮಾಡಕತ್ತೀವಿ. ಆ ಮುದುಕಿ ಹೆಂಗೆ ಎಲ್ಲರೂ ಮಾಡಬೇಕಾದದ್ದನ್ನು ನೋಡಬೇಕಾದದ್ದನ್ನು ಹಿರ್ತಾನ ಮಾಡೋದಾಗೋದು ಎಲ್ಲರೂ ಒಂದೇ ಇರ್ತದೆ. ಪಾಪ ಎಲ್ಲರೂ ಹಿರ್ತಾನ ಮಾಡ್ತಿದ್ದಾರೆ. ಎಲ್ಲ ಹಿರ್ತಾನ ಮಾಡುವಾಗ ಅಣ್ತಂಬ್ರಾಗ ನ್ಯಾಯ ಬರೋದು. ಹಿರ್ತಾನ ಮಾಡುವಾಗ ಹಗಲಲ್ಲಿ ನೀನೇ ಹಿರ್ತಾನ ಮಾಡೋದು, ನಾನು ಒಮ್ಮೆ ಮಾಡೋಣ ಹಿರಿಯ ಅನ್ನತ್ತ. ಹೌದಾ ಬಾ. ಅವ ಏನು ಮಾಡಿದ? ಒಬ್ಬ ಮನ್ಯಾಗ ತಾಯಿ ಸತ್ತಿದ್ರು. ಅವನ ತಮ್ಮನ ಕರ್ಕೊಂಡು ಹೋದ. ತಮ್ಮನ ಕರ್ಕೊಂಡು ಹೋಗಿ ಏನಂದ? ಅವ ಆದ ಅಲ್ಲಿಗೆ ಅವ್ರು ಸಾವುಕಾರ ಬಂದ್ಗತ್ತೆ ಹೊಲ ಕತ್ತಿದ ಮಗ. ತಾಯಿ ಸತ್ತವ. ಯಪ್ಪ ನಮ್ಮವ್ವ ಹಿಂಗೆ ಇಲ್ಲಪ್ಪ, ನಿಮ್ಮವ್ವ ತಾಯಿ ನಿಮ್ಗೊಬ್ಬಗ ತಾಯಿ ಆಗಿದ್ದಿಲ್ಲ, ಊರಿಗೆ ಎಲ್ಲ ತಾಯಿ ಆಗಿದ್ದಳು ಅಂತ ಹೇಳಿದೆ. ಹೇಳ್ಕೊಂತ ಅವ್ನು ಸಮಾಧಾನ ಮಾಡಿ ಹೋದ. ನೀವು ಹಿರ್ತಾನೆ ಮಾಡೋ ಈಟ ಹೋದಲ್ಲ, ನಾ ಎಲ್ಲ ಮಾಡ್ತಾನೆ ಹಿರ್ತಾನೆ ಏನು ದೊಡ್ಡ ಆಗೋದಲ್ಲ, ನೀ ಒಬ್ಬನೇ ಹಿರ್ತಾನೆ ಮಾಡೋ ನಾನು ಮಾಡ್ತೀನಿ ಅಂದ. ಮುಂದೆ ಒಬ್ಬರ ಮನ್ಯಾಗ ಒಬ್ಬನ ಏನು ತೀರ್ಕೊಂಡಿದ್ರು. ಇವ ಅವ್ರ ಮನೆಗೆ ಹೋದ. ತಮ್ಮ ಹೋಗಿ ಕೇಳಿದ, ನೀನು ಹೇಳ್ತು ಅಪ್ಪಗೆ ಹೇಳ್ತಲ್ಲ ಮರ ನಮ್ಮ ಊರಿಗೆ ಏನು ತೆಗಿದ್ರು ಅಂದ್ಬಿಟ್ಟು ನಿಂತು ಗಾಡಿ ಮ್ಯಾಗ ಕೊಟ್ಬಿಟ್ಟ. ಅದಕ್ಕೆ ಯಾವುದೇ ಆಗಲಿ ಬುದ್ಧಿ ನಮ್ಮ ಹತ್ರ ಚಲೋ ಇರಬೇಕು, ಅರ್ಥ ಮಾತಾಡಬೇಕು. ಮಾತಂದ್ರೆ ಹೆಂಗಿರ್ಬೇಕಂದ್ರೆ ಏನೆಲ್ಲ ಮಾಡೈತಿ ಮಾತು, ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು. ಹುಚ್ಚರನ್ನ ಎಚ್ಚರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು, ಅರಸನ ತಿರ್ಕೊಳಕ್ಕೆ ಹಚ್ಚಿದ್ದು ಮಾತು, ತಿರ್ಕಗೆ ಅಧಿಕಾರ ಕೊಟ್ಟದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತೆಗ ಮರಗಿಸಿದ್ದು ಮಾತು, ಊರಿಗೆ ಊರಿಯ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಹೂವಿನ ಹಂಗೆ ಅರಳಿದ್ದು ಮಾತು, ಮುಳ್ಳಿನ ಹಂಗೆ ನಟ್ಟದ್ದು ಮಾತು, ಬೇವಿನಕ್ಕಿಂತ ಕೈಯಾದ ಮಾತು, ಬೆಲ್ಲದಕ್ಕಿಂತ ಸವಿಯಾದ ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲದವರ ಬಾಯಾಗ ಗಿಲ್ಲದ ಮಾತು, ಬೀಳಿಗೆ ಬಿದಿರಿ ಸಿದ್ಧನ ಮಾತು, ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು, ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾ ಏನು ಇಷ್ಟೊತ್ತಕ ಹೇಳಿದ್ದಿಲ್ಲ, ಏನೂ ಇಲ್ಲ. ನಮ್ಮ ಹಿಂದೆ ಹಿರಿಯರು ಅಂತ ಹೇಳ್ಕೋತ ಬಂದಿರ ಸುಮ್ಮನೆ ನೆಪ್ಪಿಟ್ಟು ನನಗೆ ತಿಳಿದಟ್ಟು ಮಾತಾಡೀನಿ. ನಿಮ್ಮೆಲ್ಲ ಬಲ್ಲವ್ರು, ನೀವೆಲ್ಲ ಬಂಗಾರನ್ನು ಹೊರಗೆ ಹೆಚ್ಚಿ ನೋಡುವಂಥವ್ರು. ನೀವು ಕಾಶಿ ಸೋಸಿ ನೋಡ್ತಾನೋ ಬಂಗಾರ, ಬೆಲಿಕಟ್ಟಿ ಮಾರ್ತಾನೋ ಪತ್ತಾರ, ಹೊರಗಲಿಗೆ ಹಚ್ಚಿ ನೋಡ್ತಾನೋ ತಿಕ್ಕಿ ತಿಕ್ಕಿ, ತಿಕ್ಕಿದ ಕಲ್ಲಿಗೆ ಹತ್ತುವಂಗೆ ಬಂಗಾರ ಚಿಕ್ಕಿ. ರಾಜ ಸತ್ಯವಾಣನ 2 ಕೈ ಕಡಿಸಿದ, ಹರಿಶ್ಚಂದ್ರರಾಜನ ಕರ್ಕೊಂಡೋಗಿ ಸುಡುಗಾಡ ಕಳಿಸಿದ, ಹೇಮರೆಡ್ಡಿ ಮಲ್ಲಮ್ಮ ನಡೆಸಿದ ಬುತ್ತಿ ಉಂಡ, ಸಿದ್ದರಾಮ ಜಿಗುವಾಗ ಕೈ ಹಿಡ್ಕೊಂಡ. ಕಾಡಿ ಕಾಡಿ ನೋಡ್ತಾನೋ ಬಲ್ಲಿದ ಶರಣನ್ನ, ಕರ್ಣ ಇಟ್ಟ ಕಾವ್ತಾನೋ ನಂಬಿದವರನ್ನು. ಗಟ್ಟಿ ಬಂಗಾರ ಗುರುತಾದ್ರೆ ಅವನ ಮನಸ್ಸಿಗೆ, ಮುಟ್ಟಿದ್ದೆಲ್ಲ ಗಟ್ಟಿ ಚಿನ್ನ ನಂಬಿದವರಿಗೆ. ಬೀಳಿಗೂರ ಬಿದಿರಿಸಿದ್ದ ಹಾಡ ಕಟ್ತಾನೋ, ಕುತ್ರ ನಿತ್ರ ಪತ್ತಾರ್ಗೂಡ ವ್ಯಾಪಾರ ಮಾಡ್ತಾನೋ, ಕುತ್ರ ನಿತ್ರ ಪತ್ತಾರ್ಗೂಡ ವ್ಯಾಪಾರ ಮಾಡ್ತಾನೋ ಅಂತ ಹೇಳ್ತಾ ಇವತ್ತೆಲ್ಲ ಬಲ್ಲವ್ರ ಮುಂದೆ ನನಗೊಂದಿಟ್ಟು ಏಟ್ ಬಂದಟ್ಟು ಹೇಳಿನಿ. ಡೊಳ್ಳಿನ ಪದ್ದವರು ಇಲ್ಲಿ ಶಾಣ್ಯಾರು, ಇಲ್ಲಿ ಡೊಳ್ಳಿನ ಪೇಳದ ಮ್ಯಾಳ ಐತತ್ತ ದೇವ್ರ ಹೇಳಿದರು. ಎಲ್ಲರೂ ನೆಳ್ಳವರು ಇಲ್ಲಿ, ಎಲ್ಲರೂ ನೆಳ್ಳವರು. ಉಪ್ಪಿನವನು ನೋಡಿ ತೆಂಗಿನಕಾಯಿ ಹಣ ಹಿಂಗೆ ಎಲ್ಲರೂ ನೆಳ್ಳವರು. ಮಳೆ ಆದರೂ ತೋದಿತ್ತಂತ ಉಪ್ಪಿನವನು ಹೇಳ್ತಾನು, ಉಪ್ಪಿನವನು ನೋಡಿ ತೆಂಗಿನಕಾಯ ಸುಳ್ಳಣ್ಣು ಹೇಳ್ತಾನು. ಎಷ್ಟೋ ಮಂದಿ ದೇವರ ಬೇವ್ತಾರೆ, ಮಕ್ಕಳು ಹೆಚ್ಚಾಗಿ, ಮಕ್ಕಳಿಲ್ಲವ್ರು ಹರಕಿ ಓರ್ತಾರೆ ದೇವರ ಗುಡಿಗೆ ಹೋಗಿ. ವಯಸ್ಸಾದವ್ರು ಅಂತಾರೆ ಮದುವೆ ಯಾಕಾದೇವಂತ, ಹರಿಯದವ್ರು ದೇವ್ರ ಗುಡಿ ಸುತ್ತಾರೆ ಮದುವೆ ಆಗಲಿ ಅಂತ. ಬಾಳ್ಯದೊಳಗೆ ಎಲ್ಲ ಮಂದಿ ನೆಳ್ಳುತ್ತ ನೆಳೋದೈತಿ, ನೆಳ್ಳುತ್ತ ಮಾಡಿದ ಗಳಿಕೆ ಬಿಟ್ಟು ಬರೀ ಗೈಲೆ ಹೋಗೋದೈತಿ. ಎಲ್ಲರೂ ನೆಳ್ಳವರು ಇಲ್ಲಿ, ಎಲ್ಲರೂ ನೆಳ್ಳವರು. ಉಪ್ಪಿನವನು ನೋಡಿ ತೆಂಗಿನಕಾಯಿ ಹಣ ಎಲ್ಲರೂ ನೆಳ್ಳವರು. ಹಂಗೆ ನೆಳ್ಕೋತ ನಮ್ಮ ತಿಳಿಯೈತಿ, ಹಂಗಾತು ಹಿಂಗಾತು ಹೇಳ್ಕೋತ ಹೋಗೋದು. ಈ ಬದುಕು ಇಷ್ಟ ಐತಿ. ಇದ್ರಾಗ ನೋಡ್ರಿ, ನಾವು ಭಾಳ ದಿನ ಬದುಕಬೇಕಂತಿರ್ತೇವೆ, ಆಯುಷ್ಯ ತಟ್ಗೆ ಇರ್ತದೆ. ನಮ್ಮ ಭಾಳ ಭಾವನೆಗಳನ್ನು ಬರಿಬೇಕಂತಿರ್ತೇವೆ, ಟಪಾಲು ಸಾಂದಿರ್ತೈತಿ. ನಾವು ಭಾಳ ಮಾತಾಡ್ಬೇಕಂತಿರ್ತೀವಿ, ಟೈಮ್ ಇರ್ತೈತಿ. ಆ ಟೈಮ್ದೊಳಗೆ ನಾವು ಮಾಡ್ಬೇಕು. ಇದ್ರಾಗ ಶುದ್ಧ ಮಾಡ್ಕೊಂಡು. ಈಗ ನೋಡ್ರಿ ನೀವು, ಈ ಭೂಮಿ ಮೇಲೆ ಮರ ದೊಡ್ಡದಲ್ಲ, ಈ ಭೂಮಿ ಮೇಲೆ ಮರ ದೊಡ್ಡದಲ್ಲ, ಮರನ್ನ ದೊಡ್ದು ಮಾಡಿದಂಥ ಭೂಮಿ ದೊಡ್ದು.
ನೀರೊಳಗೆ ಮೀನ ಮಸಳಿ ದೊಡ್ಡವು ಅಲ್ಲ, ಅವನು ದೊಡ್ಡ ಮಾಡಿದಂಥ ನೀರು ದೊಡ್ಡದು. ಸಮಾಜದೊಳಗೆ ಪುರಾಣ ಹೇಳೋರು, ಕೀರ್ತನ ಹೇಳೋರು ದೊಡ್ಡವ್ರಲ್ಲ, ಕೂತು ಕೇಳೋರು ನೀವು ದೊಡ್ಡವರು. ನೀವಿದ್ರೆ ಎಲ್ಲ ಕೂತು ಕೇಳೋಕೆ ಮಾಡೋಕೆ ಬರ್ತೈತಿ. ಅದಕ್ಕೆ ಈ ಸಮಾಜದೊಳಗೆ ನಮ್ಮ ತಿಳಿದಟ್ಟು ಹೇಳೀನಿ. ಉಳ್ದಟ್ಟಿನ ಬಿಸ್ಕೋತ ಹಿಟ್ಟು ಆಗ್ಯಾವ, ಇನ್ನೊಂದು ಜ್ವಾಳ ಆಗ್ಯಾವ, ಹಾಡು ಉಳ್ದಾವ ಅಂದಂಗೆ ಇನ್ನೂ ಹಾಡು ಯಾವತ್ತು ಉಳ್ತಾವ, ಅವು ಮುಗಿಲಾರ್ದು ಹಾಡು. ಅದಕ್ಕೆ ಹೇಳಿದ್ರು, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು. ನಾವು ಹೌದು ಅಂದ್ರೆ ಹೌದು ಅಂತಾವು, ನಾವು ಅಲ್ಲಂದ್ರೆ ಅಲ್ಲ ಅಂತಾವು. ನಕ್ಕರ ನಮ್ಗೂಡು ನಗ್ತಾವು, ಹತ್ತರ ನಮ್ಗೂಡು ಅಳ್ತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಬಯಲಾಗಿಟ್ಟರ ಬಯಲಾಗಿರ್ತಾವೆ, ಗುಡಿಯಾಗಿಟ್ಟರೆ ಗುಡಿಯಾಗಿರ್ತಾವೆ, ಮಸೀದಿಯಾಗಿಟ್ಟರೆ ಮಸೀದಿಯಾಗಿರ್ತಾವೆ, ಚರ್ಚ್ನಾಗಿಟ್ಟರೆ ಚರ್ಚ್ನಾಗಿರ್ತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಇವತ್ತು ಹಚ್ಚಿದಾರೆ ಇವತ್ತು ಹಚ್ಕೋತಾವೆ, ನಾವು ಕುಕ್ಮ ಹಚ್ಚಿದಾರೆ ಕುಕ್ಮ ಹಚ್ಕೋತಾವೆ, ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೋತಾವೆ, ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಹಾಲ ತುಪ್ಪ ಸುರಿದಾರೆ ಕುಡ್ತಾವೆ, ನಾವು ಹೋಳಿಗೆ ಹುಗ್ಗಿ ಮಾಡಿದಾರೆ ಉಣ್ತಾವೆ, ನಾವು ಕುರಿ ಕಾಣಕ್ಕೆ ಹೋದ್ರೆ ತಿಂತಾವೆ, ನಾವು ಹೋಳಿಗೆ ಹುಗ್ಗಿ ಮಾಡಿದ್ರೆ ಉಣ್ತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಮಾತಾಡೋ ದೇವರ ಮರ್ತೇವು, ನಂಬಿಕೆ ದೇವರ ಕೈ ಬಿಟ್ಟೇವು, ಇಲ್ಲದ ದೇವರ ಹುಟ್ಸೇವು, ಅಲ್ಲದ ಊರಿಗೆ ಹೊಂಟೇವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವ್ರು ಅಂತ ಹೇಳ್ತಾ ಇವತ್ತು ಅವ್ರು ಹೇಳಿದ್ರು, ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಬಿಟ್ಟಾನ್ರಿ? ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಬಿಟ್ಟಾನ್ರಿ? ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ. ಬಾಳೆ ಮಾಡು ಹೆಂಡತಿಗೆ ಎಡವಟ್ಟು ಗಂಡನ ಕೊಟ್ಟಾನ್ರಿ, ಬಾಳೆ ಮಾಡು ಹೆಂಡತಿಗೆ ಕುಡುಕ ಗಂಡನ ಕೊಟ್ಟಾನ್ರಿ, ಬಾಳೆ ಮಾಡು ಗಂಡಗೆ ಅಡಮುಟ್ಟು ಹೆಂಡತಿ ಇಟ್ಟಾನ್ರಿ. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಇಟ್ಟಾನ್ರಿ? ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ. ಬಾಳೆ ಮಾಡು ಗಂಡ ಹೆಂಡತಿಗೆ ಬೆರ್ಕಿ ಮಕ್ಕಳು ಕೊಟ್ಟಾನ್ರಿ. ದೇಶ ಆಳು ಅರಸಗೆ ಅಧಿಕಾರ ಕುರ್ಚಿ ಕೊಟ್ಟಾನ್ರಿ. ಆ ಕುರ್ಚಿ ಕಾಲು ಜಗ್ಗಕ್ಕೆ 100 ಮಂದಿ ಕಳ್ಳರು ಬಿಟ್ಟಾನ್ರಿ. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಇಟ್ಟಾನ್ರಿ? ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ. ಊರಾಗ ಸ್ವಾಮಿಗೆ ದೊಡ್ಡ ಮಠ ಕಟ್ಟಿ ಮಠದಾಗ ಇಟ್ಟಾನ್ರಿ. ಊರಾಗ ಸ್ವಾಮಿಗೆ ದೊಡ್ಡ ಮಠ ಕಟ್ಟಿಸಿ ಮಠದಾಗ ಇಟ್ಟಾನ್ರಿ. ಆ ಮಠದಾಗಿದ್ದು ಸ್ವಾಮಿಗೆ ನಿಂದಿ ಆಡಕ್ಕೆ 100 ಮಂದಿ ಬಿಟ್ಟಾನ್ರಿ. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಬಿಟ್ಟಾನ್ರಿ? ಕೋಟಿ ಗಂಟ್ಲೆ ಸಾವ್ಕಾರ ಮನ್ಯಾಗ ನೋಟ್ ಇಟ್ಟಾನ್ರಿ. ಕೋಟಿ ಗಂಟ್ಲೆ ಸಾವ್ಕಾರ ಮನ್ಯಾಗ ನೋಟ್ ಇಟ್ಟಾನ್ರಿ. ಆ ನೋಟ್ ತುಡುಗು ಮಾಡಕ್ಕೆ 100 ಮಂದಿ ಕಳ್ಳರು ಬಿಟ್ಟಾನ್ರಿ. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಬಿಟ್ಟಾನ್ರಿ? ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ. ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ ಅಂತ ಹೇಳ್ತಾ ಇಟ್ಟೋತಕ ದೇವರ ಗತಿ ಕೂತು ಕೇಳಿದಂಥ ನನ್ನೆಲ್ಲ ತಾಯಿ ತಂದೆ ಸ್ವರೂಪರಾದ ಹಿರಿಯರ ಮುಂದೆ ನಾನು ಮಾತಾಡೀನಿ. ತಪ್ಪಿದ್ರೆ ಕ್ಷಮ ಮಾಡಿರಿ, ಚಲೋ ಇದ್ದಟ್ಟು ನಿಮ್ಮ ಹಂತಲ್ಲಿ ಇಟ್ಕೋರಿ ಅಂತ ಹೇಳ್ತಾ ನನ್ನ ಕರೆಸಿ ಇಷ್ಟೊತ್ತಕ ಮಾತಾಡಕ್ಕೆ ಹಚ್ಚಿ ತಾವೆಲ್ಲ ಕೂತೀರಿ. ನನ್ನ ಮಾತನ್ನು ಮುಗಿಸ್ಬೇಕಂತೇಳಿ ನಾನು ಇನ್ನೂ ಹೇಳ್ಬೇಕಂತ ಮಾಡಿದ್ದೆ, ಆದರೆ ಟೈಮ್ ಇಲ್ಲ, ಮುಗಿಸ್ತೀನಿ. ಮತ್ತೆ ಯಾವಾಗಾರ ಕರೀರಿ, ಬಂದು ಮತ್ತೆ ನಿಮ್ಗೆ ಕೂಡ ಮತ್ತೊಮ್ಮೆ ಹಂಚ್ಕೋತೀನಿ ಅಂತ ಹೇಳ್ತಾ ಇವತ್ತು ಬೇಕಾದ್ರೆ ಗೀಗಿ ಪದ ಹಾಡೋರಾಗಲಿ ಡೊಳ್ಳಿನ ಪದ ಹಾಡೋರಾಗಲಿ ಒಂದೇ ಮ್ಯಾಲೆ ಹಾಡೋದಾರು ಎಷ್ಟ ತಾಡೋದು ಜೋಡಿ ಮ್ಯಾಲೆ ಇರಬೇಕು. ಅವ್ರಟ್ಟು ಮಾತಾಡಿ ನಾವಟ್ಟು ಮಾತಾಡ್ಕೋತ ಇದ್ದೇವೆ. ಆದರೂ ನಮ್ಮ ಹಿರಿಯರು ಮಾತಾಡಿದರು. ಬರ್ರಿ, ನೀವು ನಿಮ್ಮ ಹೆಸರು? ಶಿವಶರಣ ಸ್ವಾಮಿ ಅವ್ರು ಗುಲ್ಬರ್ಗದವರು. ನಮಗೆ ಮನೆಗೆ ನಾನು ಆಗಲೇ ಭೇಟಿ ಆದಾಗ ನಾನು ನಿಮ್ಮ ಮನೆಗೆ ಬಂದಿದ್ದಿಲ್ಲ ರೀ ಅಂದ್ರೆ ನಾನು ನೋಡಿದ್ದಿಲ್ಲ. ದೊಡ್ಡ ಹಾಡುಗಾರರು, ಸಂಗೀತಗಾರರು ನಿಮ್ಮೂರಿಗೆ ಬಂದಾರ, ಕಲಾವಿದರು. ಅವ್ರನ್ನೆಲ್ಲ ಪ್ರೋತ್ಸಾಹಿಸಿ ಕಲಾವಿದರನ್ನ ಕವಿಗಳನ್ನ ಸಾಕಿ ಸಲುವಂಥ ತಾಯಿ ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋನ್ ನನ್ನ ದೇವರ, ಕಡ್ದಾಡಿ ಕದನ ಮಾಡವ್ರ, ಪ್ರೀತಿಲಿ ಬಾಳಿ ಬದುಕವ್ರ, ಕತ್ತಲದಾಗಿನ ಕಳ್ಳರ, ಬೆಳಕಿನಾಗಿನ ಒಳ್ಳೆಯವರ, ಮುಪ್ಪಿನ ವಯಸ್ಸಿನ ಮುದುಕರ, ಎಳೆಯ ವಯಸ್ಸಿನ ಯುವಕರ, ನೀವೇ ಅಪ್ಪೋನ್ ನನ್ನ ದೇವರ, ಅಡಿಯ ಕುರಿಯ ಮೇಸವರ, ಹಳದಾಗ ಎಮ್ಮಿ ತೊಳೆಯವ್ರ, ಭೂಮಿಯಾಗ ದುಡಿಯೋ ರೈತರ, ಮೋಟ್ರ್ ತಿರುವೋ ಡಾಯರ, ನೀವೇ ಅಪ್ಪೋನ್ ನನ್ನ ದೇವರ, ದೊಡ್ಡ ದೊಡ್ಡ ಪಂಡಿತರ, ಬುದ್ಧಿ ಇಲ್ಲದ ದಡ್ಡರ, ನೀವೇ ಅಪ್ಪೋ ನನ್ನ ದೇವರ, ಕರ್ನಾಟಕದ ಕನ್ನಡಿಗರ, ಬ್ರಹ್ಮ ವಿಷ್ಣು ಮಹೇಶ್ವರ, ನಿಮ್ಮಲ್ಲಿ ಕಂಡಿನ ಮುಕ್ಕೋಟಿ ದೇವರ, ನನ್ನ ಆತ್ಮದ ಕನ್ನಡ ಕಂಡವರ, ನನ್ನ ಹಾಡಿಗೆ ಶಕ್ತಿ ತಂದವರ, ನೀವೇ ಅಪ್ಪೋ ನನ್ನ ದೇವರ, ನೀವೇ ಅಪ್ಪೋ ನನ್ನ ದೇವರ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.